ಅಗಸ್ತ್ಯನಿಗೆ ಸಹಾಯ ಮಾಡುವ ಸಲುವಾಗಿ ತನಗೆ ತಿಳಿದ ಎಲ್ಲ ವಿಷಯಗಳನ್ನು ಸವಿವರವಾಗಿ ತಿಳಿಸಿದರು ವಿನೋದ. ವಿನೋದ ಮಾತು ಕೇಳಿಸಿಕೊಂಡ ಶಂಕರ್ ಆ ವಿಷಯವನ್ನು ಹರ್ಷವರ್ಧನನಿಗೆ ತಿಳಿಸಲು ಹೊರಟನು. ತಾನು ಮಾಡಿದ ಕೆಟ್ಟ ಕೆಲಸಗಳಿಗೆ ಪ್ರಾಯಶ್ಚಿತ ಪಡೆಯಲು ಹರ್ಷವರ್ಧನ್ ಮುಂದಾದನು. ಅದರ ಸಲುವಾಗಿ ಚಿಕ್ಕಮಗಳೂರಿಗೆ ಹೊರಡಲು ಸಿದ್ಧನಾದನು. ಅದೇ ಸಮಯಕ್ಕೆ ಮನೆಯಲ್ಲಿನ ಫೋನ್ ರಿಂಗ್ ಆಯಿತು. ಅದನ್ನು ಸ್ವೀಕರಿಸಿದ ಹರ್ಷವರ್ಧನ್ಗೆ, ಸರ್, ನಾನು ಶಂಕರ್. ನೀವು ಆದಷ್ಟು ಬೇಗ ಹೊರಟು ಬನ್ನಿ. ನಿಮ್ಮ ಮಗನಿಗೆ ಎಲ್ಲ ವಿಷಯ ಗೊತ್ತಾಗ್ತಿದೆ. ಇನ್ನು ಲೇಟ್ ಆದರೆ ನಿಮಗೇ ತೊಂದರೆ ಎಂದನು ಶಂಕರ್. ಏನು ಹೇಳ್ತಿದ್ಯಾ ನೀನು? ಅಗಸ್ತ್ಯನಿಗೆ ವಿಷಯ ಗೊತ್ತಾಗೋಕೆ ಹೇಗೆ ಸಾಧ್ಯ? ಕೋಪದಿಂದ ಕೇಳಿದನು ಹರ್ಷವರ್ಧನ್. ಆಗ ಶಂಕರ್ ವಿನೋದ ಮನೆಯಲ್ಲಿ ನಡೆಸಲಾದ ಮಾತುಕತೆಯ ಬಗ್ಗೆ ಮಾಹಿತಿ ನೀಡಿದನು. ಆ ವಿನೋದ ಅವರು ಎಲ್ಲನೂ ಹೇಳಿದ್ರಾ? ಹಾಂ ಸರ್, ಈಗ ನಿಮ್ಮ ಮಗ ಗಂಗಾವರನ್ನ ಹುಡುಕೋಕೆ ನಿರ್ಧರಿಸಿದ್ದಾರೆ ಎಂದನು ಶಂಕರ್. ಸರಿ, ಅವ್ರನ್ನ ಹಾಗೇ ಫಾಲೋ ಮಾಡಿ ಏನೇನು ನಡೆಯುತ್ತೋ ಅದೆಲ್ಲ ಹೇಳು. ನಾನು ಈಗಲೇ ಹೊರಟು ಬರ್ತೀನಿ ಎಂದ ಹರ್ಷವರ್ಧನ್. ಛೆ, ಅಗಸ್ತ್ಯನ ಅಲ್ಲಿ ಕಳಿಸಿ ತಪ್ಪು ಮಾಡಿದೆ. ನಾನೇ ಆ ಕೆಲಸ ನೋಡ್ಕೋಬಹುದಿತ್ತು. ಈ ವಿನೋದ ಈ ರೀತಿ ಮಾಡ್ತಾಳಂತ ಅಂದ್ಕೊಂಡಿರಲಿಲ್ಲ. ಈ ಅಗಸ್ತ್ಯ ಎಲ್ಲ ವಿಷಯ ತಿಳ್ಕೊಳ್ಳೋ ಮುಂಚೆ ಅವನಿಗೆ ಯಾವ ಸಾಕ್ಷಿನೂ ಸಿಗದೇ ಇರೋ ಥರ ಮಾಡಬೇಕು. ಈ ಚಂದ್ರಶೇಖರ್ ಇನ್ನು ದುಬೈನಲ್ಲಿ ಏನು ಮಾಡ್ತಾ ಇದ್ದಾನೋ ಏನೋ, ಮಾಡೋದೆಲ್ಲ ಮಾಡಿ ಈಗ ಆರಾಮಾಗಿ ರೆಸ್ಟ್ ಮಾಡೋಕೆ ಹೋಗಿದ್ದಾನೆ. ನನ್ನ ಕಷ್ಟ ನನಗೊತ್ತು ಎಂದು ತನಗೆ ಬಂದೊದಗಿದ ಸ್ಥಿತಿಯ ಬಗ್ಗೆ ಯೋಚಿಸುತ್ತಿದ್ದನು ಹರ್ಷವರ್ಧನ್. ಹರ್ಷವರ್ಧನ್ ಮಾತಿನಂತೆ ಅಗಸ್ತ್ಯನ ಪ್ರತಿಯೊಂದು ನಡೆಯನ್ನು ಗಮನಿಸಲು ಮುಂದಾದನು ಶಂಕರ್. ತನ್ನ ತಂದೆ ಈ ರೀತಿ ಮಾಡಬಹುದು ಎಂದು ಮೊದಲೇ ತಿಳಿದ ಅಗಸ್ತ್ಯ ಶಂಕರನ ದಾರಿ ತಪ್ಪಿಸಲು ಮುಂದಾದನು. ಅಗಸ್ತ್ಯ, ಆ ಗಂಗಾ ಎಲ್ಲಿದ್ದಾರೆ ಅಂತ ತಿಳ್ಕೊಂಡ್ರೆ ನಮಗೆ ಎಲ್ಲ ವಿಷಯ ತಿಳಿಯುತ್ತೆ. ಆದರೆ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ಕೇಳಿದನು ಆನಂದ್. ಶಂಕರ್ ತಮ್ಮ ಮಾತುಗಳನ್ನು ಆಲಿಸುತ್ತಿರುವನು ಎಂದು ತಿಳಿದ ಅಗಸ್ತ್ಯ, ಗಂಗಾ ಅವರನ್ನು ಸದ್ಯಕ್ಕೆ ಹುಡುಕೋದು ಬೇಡ. ಹೇಗಿದ್ದರೂ ನಮ್ಮಪ್ಪನಿಗೆ ಈಗ ವಿಷಯ ಎಲ್ಲ ಗೊತ್ತಾಗಿರುತ್ತೆ. ಅವರು ನನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ಆಗ ಸತ್ಯ ಏನು ಅಂತ ಅವರೇ ಹೇಳ್ತಾರೆ ಎಂದನು. ಅದು ನಿಜವಾಗ್ಲೂ ಸಾಧ್ಯನಾ? ನನಗೇನು ನಿಮ್ಮಪ್ಪ ನಮಗೆಲ್ಲ ಹೆದರಿಸಿ ಈ ವಿಷಯನ ಎಲ್ಲಿಗೆ ನಿಲ್ಲಿಸ್ತಾರೆ ಅಂತ ಅನಿಸ್ತಿದೆ ಎಂದನು ಆನಂದ್. ಇಲ್ಲ ಆನಂದ್, ನಮ್ಮಪ್ಪನಿಗೆ ಈಗಾಗಲೇ ತಾನು ಮಾಡಿರೋದು ತಪ್ಪು ಅಂತ ಅನಿಸಿದೆ. ಅಷ್ಟೇ ಅಲ್ಲದೆ ನಮ್ಮಪ್ಪ ಮತ್ತು ಆ ಚಂದ್ರಶೇಖರ್ನ ಮತ್ತೊಂದು ರಹಸ್ಯ ಕೂಡ ನನಗೆ ಗೊತ್ತಾಗಿದೆ. ಚಂದ್ರಶೇಖರ್ ಕೂಡ ಇಲ್ಲಿಗೆ ಬರ್ತಾನೆ. ಅವ್ರ ಜೊತೆ ಮತ್ತೊಬ್ಬರು ಸಹ ಇರ್ತಾರೆ ಎಂದನು ಅಗಸ್ತ್ಯ. ಮತ್ತೊಬ್ಬರ? ಯಾರು? ಆಶ್ಚರ್ಯದಿಂದ ಕೇಳಿದನು ಆನಂದ್. ಅದನ್ನು ನಾನು ಈಗಲೇ ಹೇಳಲ್ಲ, ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ ಎಂದು ಆನಂದನ ಭುಜ ಮುಟ್ಟಿ ಹೇಳಿದ ಅಗಸ್ತ್ಯ. ಅಪೇಕ್ಷೆಯಲ್ಲಿ ಎಂದು ಕೇಳಿದನು. ನನಗೆ ಗೊತ್ತಿಲ್ಲ, ಇಷ್ಟೊತ್ತು ಇಲ್ಲೇ ಇದ್ಲಲ್ಲ ಎಂದನು ಆನಂದ್. ಆಗ ಅಗಸ್ತ್ಯನ ಫೋನ್ ಬಡಿದುಕೊಂಡಿತು. ಅದರಲ್ಲಿ ಅಪೇಕ್ಷೆ ಎಂಬ ಹೆಸರು ನೋಡಿದ ಅಗಸ್ತ್ಯ ಕರೆ ಸ್ವೀಕರಿಸಿದನು. ಊರಾಚೆ ಇರು, ಅರಳಿ ಮರದ ಹತ್ರ ಬಾ ಎಂದು ಹೇಳಿ ಕರೆ ನಿಷ್ಕ್ರಿಯಗೊಳಿಸಿದಳು ಅಪೇಕ್ಷಾ. ಅಗಸ್ತ್ಯ, ಯಾರ್ದು ಫೋನ್ ಕೇಳಿದನು ಆನಂದ್. ಅಪೇಕ್ಷಾದು ಎಂದನು ಅಗಸ್ತ್ಯ. ಅಪೇಕ್ಷಾನ? ಏನಂತೆ? ಎಲ್ಲಿದ್ದಾಳಂತೆ ಕೇಳಿದನು ಆನಂದ್. ಊರಾಚೆ ಇರೋ ಅರಳಿ ಮರದ ಹತ್ರ ಬಾ ಅಂತ ಹೇಳಿದ್ಲು ಎಂದನು ಅಗಸ್ತ್ಯ. ಅರಳಿ ಮರದ ಹತ್ರನಾ? ಯಾಕೆ ಕೇಳಿದನು ಆನಂದ್. ನನಗೂ ಗೊತ್ತಿಲ್ಲ, ಹೋಗಿ ಅದೇನೋ ಮಾತಾಡ್ಕೊಂಡು ಬರ್ತೀನಿ ಎಂದನು ಅಗಸ್ತ್ಯ. ನಾನು ನಿನ್ನ ಜೊತೆ ಬರ್ತೀನಿ ಎಂದನು ಆನಂದ್. ಬೇಡ ಆನಂದ್, ಏನೇ ಆದರೂ ನನಗೆ ಆಗಲಿ, ನಮ್ಮಲ್ಲಿ ಯಾರಾದರೂ ಒಬ್ಬರು ಎಲ್ಲವನ್ನೂ ತಿಳ್ಕೊಂಡು ಆ ಬಂಗಲೆ ರಹಸ್ಯನ ಬೆಚ್ಚಿಡಬೇಕು. ಸೊ ನೀನು ಇಲ್ಲೇ ಇದ್ದು ಇವರನ್ನೆಲ್ಲ ಹುಷಾರಾಗಿ ನೋಡ್ಕೊ ಎಂದು ಹೇಳಿ ತನ್ನ ಕಾರ್ ಹತ್ತಿ
ಅಪೇಕ್ಷ ಹೇಳಿದ ಸ್ಥಳಕ್ಕೆ ಬಂದನು ಅಗಸ್ತ್ಯ. ತನಗಾಗಿ ಕಾಯುತ್ತಾ ಕುಳಿತಿದ್ದ ಅಪೇಕ್ಷೆ ಬಳಿಗೆ ಹೋದ ಅಗಸ್ತ್ಯ, ಅಪೇಕ್ಷ, ನಾವಲ್ಲಿ ಮಾತಾಡ್ತಿದ್ರೆ ನೀನು ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಅದಿರಲಿ, ನಾನು ಯಾಕೆ ಬರೋಕೆ ಹೇಳಿದೆ ಕೇಳಿದನು. ನನ್ನ ಜಾಗಕ್ಕೆ ನಾನು ಬರೋಕೆ ನಿನ್ನ ಪರ್ಮಿಷನ್ ಬೇಡ ಅಗಸ್ತ್ಯ ಎಂದಳು ಅಪೇಕ್ಷ. ನಿನ್ನ ಜಾಗನ ಇದು ಹೇಗೆ ನಿನ್ನ ಜಾಗ ಆಗುತ್ತೆ ಕೇಳಿದನು ಅಗಸ್ತ್ಯ. ಸತ್ಮೇಲೆ ಸ್ಮಶಾನ ತಾನೆ ನನ್ನ ಮನೆ ಎಂದಳು ಅಪೇಕ್ಷ. ಅಪೇಕ್ಷ ಮಾತು ಅಗಸ್ತ್ಯನಿಗೆ ಗಲಿಬಿಲಿಯಾಗುವಂತೆ ಮಾಡಿತು. ಏನು, ಸ್ಮಶಾನನ? ನೀನು ಸತ್ಯೋಗಿದ್ಯಾ? ನನಗೇನೂ ಅರ್ಥ ಆಗ್ತಿಲ್ಲ ಎಂದನು ಅಗಸ್ತ್ಯ. ಅರ್ಥ ಆಗೋ ಸಮಯ, ಅರ್ಥ ಮಾಡಿಸೋ ಸಮಯ ಎರಡೂ ಹತ್ತಿರ ಬಂದಿದೆ ಎಂದಳು ಅಪೇಕ್ಷ. ಅರ್ಥ ಆಗೋದು ಏನಿದೆ ಅಪೇಕ್ಷ ಕೇಳಿದನು ಅಗಸ್ತ್ಯ. ನಿಮ್ಮಪ್ಪ ಬರಲಿ, ಎಲ್ಲ ಅವರೇ ಅರ್ಥ ಮಾಡಿಸ್ತಾರೆ ಎಂದಳು ಅಪೇಕ್ಷ. ಅಪೇಕ್ಷ ಎಂದು ಅವಳ ಭುಜ ಮುಟ್ಟಿದನು ಅಗಸ್ತ್ಯ. ತಿರುಗಿ ನೋಡಿದ ಅಪೇಕ್ಷ, ಅಗಸ್ತ್ಯ, ನಾವೆಲ್ಲಿಗೆ ಯಾಕೆ ಬಂದ್ವಿ ಎಂದು ಕೇಳಿದಳು. ಇದೇನು ಹೀಗೆ ಕೇಳ್ತಾ ಇದೀಯಾ? ನೀನು ತಾನೇ ಫೋನ್ ಮಾಡಿ ಬರೋಕೆ ಹೇಳಿದ್ದು ಎಂದನು ಅಗಸ್ತ್ಯ. ನಾನು ಯಾಕೆ ನೀನು ಫೋನ್ ಮಾಡಲಿ? ಏನಾದರೂ ಮಾತಾಡೋದಿದ್ರೆ ಮನೇಲೇ ಹೇಳ್ತಿದ್ದೆ, ಎಲ್ಲಿಗೆ ಬಾ ಅಂತ ಯಾಕೆ ಹೇಳಿ ಎಂದಳು ಅಪೇಕ್ಷ. ಅಪೇಕ್ಷ ಮಾತು ಅಗಸ್ತ್ಯನಿಗೆ ವಿಚಿತ್ರವೆನಿಸಿತು. ಹೌದು, ಅಪೇಕ್ಷ ಹೇಳ್ತಾ ಇರೋದು ನಿಜ. ಏನಾದರೂ ಮಾತಾಡೋದಿದ್ದಿದ್ರೆ ಮನೇಲೇ ಹೇಳ್ತಿದ್ಲು. ನಮ್ಮ ಮಧ್ಯೆ ಮುಚ್ಚುಮರೆ ಏನೂ ಇರಲಿಲ್ಲ. ಆದರೆ ಎಲ್ಲಿಗೆ ಬಾ ಅಂತ ಹೇಳೋ ಕಾರಣ ಏನು ಎಂದು ಯೋಚಿಸುತ್ತಾ ನಿಂತಿದ್ದ ಅಗಸ್ತ್ಯನನ್ನು ನೋಡಿ, ಅಗಸ್ತ್ಯ, ಯಾಕೆ ಹಾಗೆ ನಿಂತೆ ಎಂದು ಕೇಳಿದಳು ಅಪೇಕ್ಷ. ಏನಿಲ್ಲ ಅಪೇಕ್ಷ, ಬಾ ಮನೆಗೆ ಹೋಗೋಣ ಎಂದನು ಅಗಸ್ತ್ಯ. ಏನೋ ಮಾತಾಡದೆ ಮನೆಗೆ ಹೋಗೋಣ ಅಂತಿದ್ಯಾ? ಸುಮ್ಮನೆ ಕರ್ಕೊಂಡು ಬಂದ್ಯಾ ಎಂದು ಕೋಪದಿಂದ ಕೇಳಿದಳು ಅಪೇಕ್ಷ. ಹಳೆಯ ವಿಷಯ ಕೇಳಿ ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ. ಜೊತೆಗೆ ಯಾರೂ ಇರಲಿಲ್ಲ, ಅದಕ್ಕೆ ನಿನ್ನ ಕರ್ಕೊಂಡು ಬಂದೆ ಎಂದನು ಅಗಸ್ತ್ಯ. ಮತ್ತೆ ನಿನ್ನ ಜೊತೆ ಬಂದಿದ್ದೆ ನೆನಪೇ ಇಲ್ವಲ್ಲ ಕೇಳಿದಳು ಅಪೇಕ್ಷ. ಅದು ನೀನು ತುಂಬ ಸುಸ್ತಾಗಿದ್ದೆ, ಕಾರ್ನಲ್ಲಿ ಬರುವಾಗ ನಿದ್ದೆ ಮಾಡ್ಕೊಂಡು ಬಂದ್ಯಲ್ಲ, ಅದಕ್ಕೆ ಏನೂ ನೆನಪಿಲ್ಲ ಎಂದನು ಅಗಸ್ತ್ಯ. ಹಾಂ ಕಣೋ, ಯಾಕೋ ತುಂಬ ಸುಸ್ತು ಎಂದಳು ಅಪೇಕ್ಷ. ಸರಿ ಬಾ, ಮನೆಗೆ ಹೋಗಿ ರೆಸ್ಟ್ ಮಾಡು ಎಂದನು ಅಗಸ್ತ್ಯ. ಅಗಸ್ತ್ಯ ಹಾಗೂ ಅಪೇಕ್ಷ ಇಬ್ಬರೂ ಮನೆಗೆ ಹೊರಟರು. ಮನೆಗೆ ಹೋದ ಅಪೇಕ್ಷ ತನ್ನ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅಗಸ್ತ್ಯ ಬಂದದ್ದನ್ನು ನೋಡಿದ ಆನಂದ್, ಅಪೇಕ್ಷ ಏನು ಹೇಳಿದ್ಲು ಅಗಸ್ತ್ಯ ಎಂದು ಕೇಳಿದನು. ಇಲ್ಲ, ಏನೂ ಹೇಳಲಿಲ್ಲ. ಫಸ್ಟ್ ಆಫ್ ಆಲ್ ಅವಳಿಗೆ ಅಲ್ಲಿ ಹೋಗಿದ್ದೇ ನೆನಪಿಲ್ಲ ಎಂದನು ಅಗಸ್ತ್ಯ. ನೆನಪಿಲ್ವಾ? ಅದೇಗೆ ಸಾಧ್ಯ ಎಂದು ಆಶ್ಚರ್ಯದಿಂದ ಕೇಳಿದನು ಆನಂದ್. ಹೌದು ಕಣೋ, ಮೊದಲು ಏನೇನು ಹೇಳಿದ್ಲು, ಆಮೇಲೆ ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ಲು. ಅವಳ ಮಾತು ವಿಚಿತ್ರವಾಗಿತ್ತು ಆನಂದ್ ಎಂದನು ಅಗಸ್ತ್ಯ. ಏನು, ಯಾಕೆ ಕರ್ಕೊಂಡು ಬಂದೆ ಅಂತ ಕೇಳಿದ್ಲಾ? ಅವಳಿಗೇನು ಲೂಸಾ ಎಂದು ಕೇಳಿದನು ಆನಂದ್. ಇಲ್ಲ ಆನಂದ್, ಅವಳ ಮುಖಾಂತರ ನಮಗೆ ಏನೋ ವಿಷಯ ತಿಳಿಸ್ಬೇಕು ಅಂತ ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋದಾಗ ಅವಳು ಎಂದು ಅಲ್ಲಿ ನಡೆದ ಘಟನೆಯನ್ನು ಆನಂದನಿಗೆ ತಿಳಿಸಿದನು ಅಗಸ್ತ್ಯ. ಅಂದರೆ ನಿನ್ನ ಮಾತಿನ ಅರ್ಥ ಕೇಳಿದನು ಆನಂದ್. ಹೌದು, ಅವಳ ಮೇಲೆ ಯಾವುದೋ ಆತ್ಮ ಬಂದು ಹೋಗಿ ಮಾಡುತ್ತೆ. ಅದು ನಮಗೆ ಯಾವುದೋ ಸುಳಿವು ನೀಡೋಕ್ಕೆ ಪ್ರಯತ್ನ ಪಡ್ತಿದೆ. ಇಲ್ಲಿ ಏನೋ ನಡೆದಿದೆ ಆನಂದ್. ಅಲ್ಲದೆ ಆ ಅರಳಿ ಮರದ ಹತ್ರ ಏನೋ ಇದೆ. ಅದಕ್ಕೆ ಅಪೇಕ್ಷ ಸತ್ತವರಿಗೆ ಸ್ಮಶಾನ ಅಲ್ವ ಮನೆ ಅಂತ ಹೇಳಿದ್ಲು. ಅರಳಿ ಮರದ ಹತ್ರ ಸ್ಮಶಾನ ಇತ್ತ ಎಂದು ಕೇಳಿದನು ಅಗಸ್ತ್ಯ. ಇಲ್ಲ ಕಣೋ, ಚಿಕ್ಕವನಿದ್ದಾಗ ನೀನು ನೋಡಿದ್ಯಾ ತಾನೆ, ಅವಾಗಿಂದ ಅರಳಿ ಮರ ಇದೆ ಎಂದನು ಆನಂದ್. ಹೌದಾ? ಹಾಗಾದರೆ ಅಲ್ಲಿ ಏನೋ ನಡೆದಿದೆ, ಅದನ್ನು ತಿಳ್ಕೋಬೇಕು ಎಂದನು ಅಗಸ್ತ್ಯ. ಅಗಸ್ತ್ಯನನ್ನು ಹಿಂಬಾಲಿಸಿದ ಶಂಕರ್ ಅವನ ಮಾತುಗಳನ್ನು ಕೇಳಿಸಿಕೊಂಡನು. ಹರ್ಷವರ್ಧನ್ ಬರುವುದನ್ನೇ ಕಾಯುತ್ತಿದ್ದನು ಶಂಕರ್. ರಾತ್ರಿ ಸುಮಾರು 12 ಗಂಟೆಯ ಸಮಯ. ಚಿಕ್ಕಮಗಳೂರು ತಲುಪಿದ ಹರ್ಷವರ್ಧನ್ ಶಂಕರನಿಗೆ ಕರೆ ಮಾಡಿ ಬರಲು ಹೇಳಿದನು.
ಹರ್ಷವರ್ಧನ್ ಹೇಳಿದ ಜಾಗಕ್ಕೆ ಬಂದನು ಶಂಕರ್. ಸರ್ ಸರ್ ಎಂದು ಒಳಬಂದನು ಶಂಕರ್. ಬಾ ಶಂಕರ್ ಬಾ ಎಂದನು ಹರ್ಷವರ್ಧನ್. ಎಲ್ಲಿದ್ದೀರಾ ಸರ್ ಎಂದು ಕೇಳಿದನು ಶಂಕರ್. ಇಲ್ಲೇ ಇದ್ದೀನಿ ಎಂದು ದೀಪ ಹೊತ್ತಿಸಿದರು ಹರ್ಷವರ್ಧನ್. ದೀಪ ಹೊತ್ತಿಸಿದರು ಕೂಡಲೇ ಶಂಕರ್ಗೆ ಹರ್ಷವರ್ಧನ್ ಕಂಡರು. ಅವರನ್ನು ನೋಡಿದ ಶಂಕರ್, ಇದೇನು ಸರ್ ಲೈಟ್ ಇದ್ರೂ ಕತ್ಲೆಯಲ್ಲಿ ಕೂತಿದ್ದೀರಾ ಎಂದು ಕೇಳಿದೆನು. ಅದಿರಲಿ, ನಾನು ಹೇಳಿದ ವಿಷಯ ಏನಾಯಿತು ಎಂದು ಕೇಳಿದನು ಹರ್ಷವರ್ಧನ್. ಸರ್, ನಿಮ್ಮ ಮಗ ನಿಮಗಿಂತ ಬುದ್ಧಿವಂತ, ಎಲ್ಲ ವಿಷಯನೂ ಹೇಳಿದ್ರು, ಆದರೂ ಅರ್ಥ ಆಗಲಿಲ್ಲ ಎಂದನು ಶಂಕರ್. ಅದೇನಂತ ಸರಿಯಾಗಿ ಹೇಳು ಎಂದರು ಹರ್ಷವರ್ಧನ್. ಅದೇ ಸರ್, ಆ ವಿನೋದ ನಿಮ್ಮ ಬಗ್ಗೆ ನಿಮ್ಮ ಮಗನ ಹತ್ರ ಎಲ್ಲ ವಿಷಯ ಹೇಳಿದ್ರು. ಅದಕ್ಕೆ ನಿಮ್ಮ ಮಗನ ಸ್ನೇಹಿತ ಗಂಗಾನ ಹುಡುಕೋಣ ಅಂತ ಹೇಳಿದಕ್ಕೆ ನಿಮ್ಮ ಮಗ ಬೇಡ ಅಂದರು ಸರ್. ಆಮೇಲೆ ಆ ಹುಡುಗಿ ಹತ್ರ ಮಾತಾಡೋಕೆ ಊರಾಚೆ ಇರೋ ಅರಳಿ ಮರದ ಹತ್ರ ಹೋಗಿದ್ರು ಸರ್ ನಿಮ್ಮ ಮಗ. ಆದರೆ ಅಲ್ಲಿ ಏನು ಮಾತಾಡಿದ್ರಂತ ಗೊತ್ತಾಗಲಿಲ್ಲ. ಆದರೆ ಮನೆಯಲ್ಲಿ ಅವರ ಸ್ನೇಹಿತನ ಜೊತೆ ಅಪೇಕ್ಷಾ ಮೈ ಮೇಲೆ ಆತ್ಮ ಇದೆ, ಅದು ನಮಗೆ ಯಾವುದೋ ಸುಳಿವು ನೀಡೋಕೆ ಪ್ರಯತ್ನ ಮಾಡ್ತಿದೆ ಅಂತ ಮಾತಾಡ್ತಿದ್ರು ಎಂದನು ಶಂಕರ್. ಅಪೇಕ್ಷಾ ಅಂದರೆ ಯಾರು ಕೇಳಿದನು ಹರ್ಷವರ್ಧನ್. ಅವಳು ನಿಮ್ಮ ಮಗನ ಫ್ರೆಂಡ್. ಅವತ್ತು ಬಂಗಲೆಗೆ ನಿಮ್ಮ ಮಗನ ಜೊತೆ ಬಂದಿದ್ದು ಇವಳೆ, ಆ ವಿನೋದ ಅವರ ಮಗಳು ಸರ್ ಎಂದನು ಶಂಕರ್. ಏನು, ವಿನೋದ ಮಗಳ ಎಂದನು ಹರ್ಷವರ್ಧನ್ ಆಶ್ಚರ್ಯದಿಂದ. ಹೌದು ಸರ್, ಆ ಹುಡುಗಿ ಮೇಲೇನೆ ಆತ್ಮ ಇದೆ ಅಂತ ನಿಮ್ಮ ಮಗ ಹೇಳ್ತಿದ್ರು ಸರ್. ನಂದು ಒಂದು ಪ್ರಶ್ನೆ ಇದೆ, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ಕೇಳ್ತೀನಿ ಎಂದನು ಶಂಕರ್. ಏನು ಕೇಳು ಎಂದನು ಹರ್ಷವರ್ಧನ್. ವಿನೋದ ಅವರು ಎಲ್ಲ ವಿಷಯ ಹೇಳಿದ್ರು, ಆದರೆ ಆ ಸೀತಾ ಹೇಗೆ ಸತ್ಲು, ಆ ಓನರ್ ಮಗಳು ಏನಾದ್ಲು, ಅವನ ಹೆಂಡತಿ ಏನಾದ್ಲು ಅಂತ ಹೇಳಲಿಲ್ಲ. ನನಗೆ ತುಂಬ ಕಾತರ ಆಗಿದೆ ಸರ್. ನಿಮಗೆ ಆ ವಿಷಯ ಗೊತ್ತು ಅಲ್ವಾ, ಏನಾಯಿತು ಅಂತ ಹೇಳಿ ಎಂದು ಕೇಳಿದನು ಶಂಕರ್. ನೋಡು, ನನಗೇನು ಹೇಳ್ತೀನೋ ಅದನ್ನು ಮಾಡೋದಷ್ಟೇ ನಿನ್ನ ಕೆಲಸ. ಬಾಯಿ ಮುಚ್ಕೊಂಡಷ್ಟು ಮಾಡು. ಅದನ್ನು ಬಿಟ್ಟು ಅವರು ಏನಾದರೂ ಇವರು ಏನಾದರೂ ಅಂತ ಕೇಳಿದ್ರಿ ನಾನು ಮಾತಾಡಲ್ಲ, ನನ್ನ ಗನ್ ಮಾತಾಡುತ್ತೆ ಎಂದು ತನ್ನ ಗನ್ ತೆಗೆದು ಹೇಳಿದನು ಹರ್ಷವರ್ಧನ್. ತಪ್ಪಾಯಿತು ಸರ್, ನೀವು ಹೇಳಿದ ಮಾತ್ರ ಮಾಡ್ತೀನಿ, ನಾನು ಹೊರಡ್ತೀನಿ ಎಂದ ಶಂಕರ್ ಭಯದಿಂದ. ಅಬ್ಬಾ, ಹೇಗೋ ಬಚಾವಾದೆ. ದುಡ್ಡು ತಗೊಂಡು ಅವ್ರು ಹೇಳಿದ ಕೆಲಸ ಮಾಡಿ ಜೀವ ಉಳಿಸ್ಕೋಬೇಕು ಎಂದು ಅಲ್ಲಿಂದ ಹೊರಟನು.